ನೀಟ್ ಅಕ್ರಮಕ್ಕೆ ಸಂಬಂಧಿಸಿದಂತೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಶುರುವಾದಂತ ಹೋರಾಟ ಈಗ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ದೇಶದಾದ್ಯಂತ ಆ ಹೋರಾಟಕ್ಕೆ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ವಿಪಕ್ಷಗಳು ಸಿಜೆಪಿಯ ಹೋರಾಟಕ್ಕೆ ಬೆಂಬಲಿಸಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದರೆ, ಆಡಳಿತ ಪಕ್ಷ ಬಿಜೆಪಿ ಮಾತ್ರ ಹಠ ಹಿಡಿತಾ ಇದೆ. ಯಾವ ಕಾರಣಕ್ಕೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೋದಿಲ್ಲ ಅನ್ನುವಂಥ ನಿಲುವಿಗೆ ಈ ಕ್ಷಣದವರೆಗೂ ಕೂಡ ಬದ್ಧವಾಗಿ ಕೂತಿದೆ. ಸಂಸತ್ ಚಲೋ ಪ್ರತಿಭಟನೆಯನ್ನ ಮಾಡಲಾಯಿತು, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು. ಇದು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳನ್ನು ನಡೆಸಿಕೊಳ್ಳುವಂಥ ರೀತಿಯ ಅಂತ ವಿಪಕ್ಷಗಳು ಪ್ರಶ್ನಿಸ್ತಾ ಇರೋದು. ನಿನ್ನೆ ಕಾಂಗ್ರೆಸ್ಸು ಪ್ರತಿಭಟನೆ ಮಾಡಿತು ಇದೇ ವಿಚಾರದ ಬಗ್ಗೆ. ಸಂಸತ್ನ ಉಭಯ ಕಲಾಪಗಳು ಕೂಡ ಸದ್ಯ ನಡೀತಾ ಇಲ್ಲ. ನೀಟ್ನ ಬಗ್ಗೆ ಚರ್ಚೆಯಾಗಲಿ ಅಂತ ವಿಪಕ್ಷಗಳು ಕೇಳಿದರೆ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳುತ್ತಾರೆ ಸ್ಪೀಕರ್ರು. ಪ್ರಶ್ನೋತ್ತರ ಕಲಾಪ ಅಲ್ಲ ಈಗ ಆದ್ಯತೆ, ನೀಟ್ನ ಬಗ್ಗೆ ವಿವರವಾದಂಥ ಚರ್ಚೆಯಾಗಬೇಕಾಗಿರೋದು ಆದ್ಯತೆ ಅಂತ. ಕಾಂಗ್ರೆಸ್ ಕೈಗೆ ಈಗ ಕಾಕ್ರೋಚ್ನ ಅಸ್ತ್ರವೂ ಕೂಡ ಸಿಕ್ಕಿದೆ. ನಿನ್ನೆ ಪ್ರಧಾನಿ ನಿವಾಸದ ಮುಂದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯಾಯಿತು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬೇಡಿಕೆಯ ಜೊತೆಗೆ ಈಗ ಹೊಸದೊಂದು ಬೇಡಿಕೆ, ಅದು ಅಮಿತ್ ಶಾ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು. ಈ ಬೇಡಿಕೆಗೆ ಕಾರಣ ಧರ್ಮೇಂದ್ರ ಪ್ರಧಾನ್ ನೀಟ್ ಅಕ್ರಮದಲ್ಲಿ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ದೆಹಲಿ ಪೊಲೀಸರು. ದೆಹಲಿ ಪೊಲೀಸ್ ಅಮಿತ್ ಶಾ ಅವರ ಗೃಹ ಇಲಾಖೆಯ ಅಂಡರಿಗೆ ಬರುತ್ತೆ. ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ಈ ಲಾಠಿ ಚಾರ್ಜ್ ಆಗಿದೆ, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಅಮಿತ್ ಶಾ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಮತ್ತು ರಾಜ್ಯಸಭೆ ಲೋಕಸಭೆಯಲ್ಲಿ ಇದರ ಬಗ್ಗೆ ವಿವರವಾದಂಥ ಚರ್ಚೆಯಾಗಬೇಕು ಅನ್ನೋ ಬೇಡಿಕೆಯನ್ನ ಪ್ರಿನ್ಸಿಪಲ್ ಒಪೋಸಿಷನ್, ಪ್ರಮುಖ ವಿಪಕ್ಷ ಕಾಂಗ್ರೆಸ್ ಮಾಡ್ತಾ ಇದೆ. ಬಿಜೆಪಿ ನಿನ್ನೆವರೆಗೂ ಕೂಡ ಮಾತುಕತೆಯ ಯಾವ ಯೋಚನೆಯನ್ನು ಕೂಡ ಮಾಡಿರಲಿಲ್ಲ. ಮೊನ್ನೆ ಸಂಸತ್ ಚಲೋ ಆದಾಗ ಜೆ.ಪಿ. ನಡ್ಡಾ ಬಂದರು, ಮಾತುಕತೆ ನಡೆಸಿದ್ರು ಸಿಜೆಪಿ ನಿಯೋಗದ ಜೊತೆಗೆ. ನಿನ್ನೆ ರಾಹುಲ್ ಗಾಂಧಿಯವರು ಪ್ರತಿಭಟನೆ ಕೂತಾಗ ಜಿತೇಂದ್ರ ಸಿಂಗ್ ಅವರನ್ನು ಕಳಿಸಲಾಯಿತು. ಜಿತೇಂದ್ರ ಸಿಂಗ್ ಬಂದು ಮನವೊಲಿಕೆಯ ಪ್ರಯತ್ನವನ್ನ ಮಾಡಿದ್ರು, ಮನವೊಲಿಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ನ ನಾಯಕರನ್ನ ಅರೆಸ್ಟ್ ಮಾಡಿದ್ರು. ರಾತ್ರಿ ಹೊತ್ತಿಗೆ ಅವರನ್ನು ಬಿಡುಗಡೆಯೂ ಕೂಡ ಮಾಡಲಾಯಿತು. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದೆ ಬಿಜೆಪಿ. ಪ್ರಶ್ನೆ ಕೇಳುವಂತ ಹಕ್ಕನ್ನ ಮೊಟಕುಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಪ್ರಶ್ನಿಸಿದವರನ್ನ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ ಬಿಜೆಪಿ ಅಂತ ವಿಪಕ್ಷಗಳಾದಂಥ ಕಾಂಗ್ರೆಸ್ಸು, ಆಮ್ ಆದ್ಮಿ ಪಕ್ಷ, ಟಿಎಂಸಿ ಸೇರಿ ಉಳಿದೆಲ್ಲ ಸಮಾಜವಾದಿ ಪಾರ್ಟಿ, ಎಡಪಕ್ಷಗಳು ಇವರೆಲ್ಲರೂ ಕೂಡ ಅದೇ ವಿಚಾರವನ್ನ ಕೇಳ್ತಾ ಇದ್ದಾರೆ. ಎರಡು ವಾದಗಳು. ಬಿಜೆಪಿಯ ವಾದ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಯಾಕೆ ಪಡ್ಕೊಳ್ಬೇಕು, ಅವರ ಪಾತ್ರ ಏನಿದೆ ಇದರಲ್ಲಿ, ಎಲ್ಲೋ ಆಗಿರೋ ತಪ್ಪಿಗೆ ಧರ್ಮೇಂದ್ರ ಪ್ರಧಾನ್ ಯಾಕೆ ರಾಜೀನಾಮೆಯನ್ನು ಕೊಡಬೇಕು. ಮೊನ್ನೆಯಿಂದಲೂ ಬಿಜೆಪಿ ನಾಯಕರು ಮಾತನಾಡ್ತಾ ಇರೋದು ಅದೇ ಧ್ವನಿಯಲ್ಲಿ. ಕಾಂಗ್ರೆಸ್ ಕೇಳ್ತಾ ಇರೋದು ಅಥವಾ ವಿಪಕ್ಷಗಳು ಕೇಳ್ತಾ ಇರೋದು, ಸಿಜೆಪಿ ಕೇಳ್ತಾ ಇರೋದು, ಆಗಿರುವಂತ ತಪ್ಪಿಗೆ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡದೆ ಮತ್ತಾರು ರಾಜೀನಾಮೆ ಕೊಡಬೇಕು? ಅವರೇ ತಾನೇ ರಾಜೀನಾಮೆ ಕೊಡಬೇಕು, ಅವರೇ ತಾನೇ ಜವಾಬ್ದಾರಿ. ಈ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ. ಎರಡೂ ಕಡೆಯೂ ವಾದ ಪ್ರತಿವಾದ. ಇದರ ಮಧ್ಯೆ ಡಿಮಾಂಡ್ ಈಗ ಕಾಂಗ್ರೆಸ್ ಇಡ್ತಾ ಇರೋದು, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಒತ್ತಾಯ ನಂಬರ್ 1 ಇದು. ನಿನ್ನೆ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರವನ್ನು ಕೇಳಿರು. ಅವರೊಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಸ್ಟೇಷನ್ನಿಂದ ಈಚೆ ಬಂದ ನಂತರ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಸತ್ನಲ್ಲಿ ಚರ್ಚೆಯಾಗಬೇಕು, ರಾಜ್ಯಸಭೆಯಲ್ಲೂ ಚರ್ಚೆಯಾಗಲಿ, ಲೋಕಸಭೆಯಲ್ಲೂ ಚರ್ಚೆಯಾಗಬೇಕು. ಎರಡು ಸದನದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಹಿಂಸಾಚಾರದ ಬಗ್ಗೆ ತನಿಖೆಯಾಗಬೇಕು. ತನಿಖೆ ಆಗ್ತಾ ಇದೆ. ಆಲ್ರೆಡಿ FIR ದಾಖಲಿಸಿ ದೆಹಲಿ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಹಿಂಸಾಚಾರದ ಬಗ್ಗೆ ಅಮಿತ್ ಶಾ ಸಂಸತ್ತಲ್ಲಿ ಹೇಳಿಕೆ ಕೊಡಬೇಕು. ಇದೊಂದು ಬೇಡಿಕೆ, ಇದೊಂದು ಒತ್ತಾಯ. ಇದರ ಜೊತೆಗೆ ಇನ್ನೊಂದು, ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನೋದು ಕೂಡ ವಿದ್ಯಾರ್ಥಿಗಳು ಮುಂದಿಟ್ಟಿರುವಂಥ ಬೇಡಿಕೆಗಳನ್ನು ಪರಿಗಣಿಸಿ ಈಡೇರಿಸಿ ಅಂತ ಹೇಳ್ತಿದ್ದಾರೆ. ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕಲ್ಪಿಸಿ, ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ವಕ್ತಾರ ಉತ್ಕರ್ಷ್ ಜೊತೆಗಿದ್ದಾರೆ. ಉತ್ಕರ್ಷ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬೆಂಗಳೂರು ವಿವಿಯ ಸಂಶೋಧನಾ ವಿದ್ಯಾರ್ಥಿ ರವಿಕಾಂತ್ ಜೊತೆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದ ಶಶಿಧರ್ ಆರಾಧ್ಯ
ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉತ್ಕರ್ಷ್ ಅವರಿಂದಲೇ ಶುರು ಮಾಡ್ತೀನಿ. ವಿದ್ಯಾರ್ಥಿಗಳ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಿದವರನ್ನ ದೇಶದ್ರೋಹಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಇದು ಸರಿ ಅಂತ ನಿಮಗೆ ಅನ್ಸುತ್ತಾ? ಪ್ರಾಮಾಣಿಕವಾಗಿ ಉತ್ತರಿಸಿ. ನೋಡಿ, ಒಂದು ಬಹಳ ಸ್ಪಷ್ಟಪಡಿಸ್ತೀನಿ ರಕ್ಷತ್, ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮ ಯಾವ ವಿರೋಧ ಕೂಡ ಇಲ್ಲ. ಯಾಕಂದ್ರೆ ನಾನು ಕೂಡ ವಿದ್ಯಾರ್ಥಿ ಸಂಘಟನೆಯಿಂದ ಬಂದಂಥವನು, ವಿದ್ಯಾರ್ಥಿ ಹೋರಾಟಗಳಲ್ಲಿ ಭಾಗವಹಿಸ್ಕೊಂಡು ಬಂದಿರತಕ್ಕಂಥವನು. ಆದರೆ ನಮಗೆ ಬಹಳ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥ ಚಿತ್ರಣ ಏನು ಅಂತಂದ್ರೆ, ನೀಟ್ನ ವಿಚಾರ ಇಟ್ಕೊಂಡು ಬೇರೆಲ್ಲ ವಿಚಾರಗಳನ್ನ ಮಾತನಾಡುವಂಥ ಕೆಲಸವನ್ನ ಈ ಸೋಕಾಲ್ಡ್ ಹೋರಾಟಗಾರರು ಮಾಡ್ತಿದ್ದಾರೆ. ಈಗ ನಿಮ್ಗೆ ಉದಾಹರಣೆ ಸಹಿತ, ಆಧಾರ ಸಹಿತ ಕೊಡ್ತೀನಿ. ಇದೇ ಸೋಕಾಲ್ಡ್ ಯಾರೋ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತೆ ಅಲ್ಲಿ ಸೇರಿದಂತ ಅನೇಕ ಜನ ಘೋಷಣೆಗಳನ್ನು ಹಾಕ್ತಾರೆ. ಯಾವ ಘೋಷಣೆಗಳು ನೀವು ಹೇಳಿ, ಆಮೇಲೆ ಇದು ನೀಟಿಗೆ ಸಂಬಂಧಪಟ್ಟಿದ್ದ ಅಂತ. ಫ್ರೀ ಉಮರ್ ಖಲೀದ್, ಫ್ರೀ ಶಾರ್ಜಿಲ್ ಇಮಾಮ್, ರಿಸ್ಟೋರ್ ಆರ್ಟಿಕಲ್ 370, ಬ್ಯಾನ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್, ಸ್ಟಾಪ್ ಡೆವಲಪ್ಮೆಂಟ್ ಇನ್ ಲಡಾಖ್, ಸ್ಟಾಪ್ ಅಮೆಂಡ್ಮೆಂಟ್ಸ್ ಟು FCRA, ಮೋದಿ ಮರ್ ಜಾಯೇಗಾ, ಡೆಮಾಲಿಶ್ ಪಾರ್ಲಿಮೆಂಟ್, ಪಾರ್ಲಿಮೆಂಟ್ ಉಡಾ ದೇಂಗೆ, ಕಬರ್ ಕುದೇಗಿ ಸ್ಲೋಗನ್ಸ್, ಇದೆಲ್ಲ ನೀಟಿಗೆ ಸಂಬಂಧಪಟ್ಟಿದ್ದ. ಹಾಗಾದ್ರೆ ಇಲ್ಲಿ ನಿಮ್ಮದೇ ಮಾಧ್ಯಮದ ಟೈಮ್ಸ್ ನೌ ಇಂಡಿಯಾದ ಪ್ರತಿಷ್ಠಿತ ಮಾಧ್ಯಮದ ಪತ್ರಕರ್ತರನ್ನ, ಅನೇಕ ಜನ ಮಹಿಳಾ ಪತ್ರಕರ್ತರನ್ನ ಹಿಗ್ಗಾಮುಗ್ಗ ತಳಿಸ್ತಾರೆ. ಆ ದೇವ್ ಕೋಟಕ್ ಎನ್ನುವಂಥ ಪತ್ರಕರ್ತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, 100 ಪೀಪಲ್ ದೇ ಕೆಪ್ಟ್ ಹಿಟ್ಟಿಂಗ್ ಮೀ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಹಾಗಾದ್ರೆ ಇವರೆಲ್ಲ ಇವ್ರನ್ನ ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡೋಕ್ಕಾಗತ್ತಾ? ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ಇದೇ ವಿದ್ಯಾರ್ಥಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ವಿತ್ ಫೋಟೋ, ನಾನೆಲ್ಲ ಆಧಾರ ಇಟ್ಕೊಂಡೆ ಬಂದ್ಬಿಟ್ಟಿದ್ದೀನಿ ಇವತ್ತು. ಯಾಕಂದ್ರೆ ಬಿಜೆಪಿಯವ್ರ ಮೇಲೆ ಯಾವಾಗಲೂ ಸದಾ ಎಲ್ಲರೂ ಆರೋಪ, ನೀವೇನಾದ್ರೂ ಮೋದಿ ವಿರುದ್ಧ ಮಾತಾಡ್ಬಿಟ್ರೆ ದೇಶದ್ರೋಹಿಗಳು. ಇಲ್ಲಿ ಇದೇ ವಿದ್ಯಾರ್ಥಿಗಳು ಒಂದು ಸ್ಲೋಗನ್ ಅನ್ನ ಕೊಡ್ತಾರೆ, ಡೆಮಾಲಿಶ್ ಅಂಡ್ ಸ್ಮ್ಯಾಶ್ ಬ್ರಾಹ್ಮಣಿಕಲ್ ಹಿಂದುತ್ವ ಫ್ಯಾಸಿಸಮ್. ಇದಕ್ಕೂ ನೀಟ್ಗೆ ಏನ್ರಿ ಸಂಬಂಧ? ಏನ್ ಸಂಬಂಧ? ನೀಟ್ ವಿದ್ಯಾರ್ಥಿಗಳವರು, ಇದೇ ವಿದ್ಯಾರ್ಥಿಗಳು ನೀವೇ ತೋರಿಸ್ತಾ ಇದ್ದೀರಾ, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ, ಪೊಲೀಸ್ ವಾಹನಗಳನ್ನು ಜಖಂ ಮಾಡ್ತಾರೆ. ಮೋದಿ ಮರ್ಜಾಯೇಗ, ಪಾರ್ಲಿಮೆಂಟ್ ಉಡಾದೇಂಗೆ, 2-3 ಲಕ್ಷ ಜನ ಬರ್ತೀವಿ, ನುಗ್ಗುತ್ತೀವಿ, ಬಾಂಗ್ಲಾದೇಶ್ ನೇಪಾಲ್ ರೀತಿಯಲ್ಲಿ ದಂಗೆಗಳನ್ನು ಎಬ್ಬಿಸ್ತೀವಿ ಅಂತ ಇದೇ ವಿದ್ಯಾರ್ಥಿಗಳು ಹೇಳಿದ್ರಲ್ಲ. ಇವ್ರು ವಿದ್ಯಾರ್ಥಿಗಳ ಈ ಹಂತಕ್ಕೆ ಯಾಕೆ ಬಂತು ಉತ್ಕರ್ಷ್ ಅವರೇ? ನಾನು ಮುಗಿಸ್ಬಿಡ್ತೀನಿ. ಇವ್ರು ನೀಟ್ ಪರವಾಗಿ ನ್ಯಾಯ ಕೊಡಿಸ್ತಾರ ಅಂತ ಭರವಸೆ ಇದೆಯಾ ನಿಮಗೆ? ಈ ಹಂತಕ್ಕೆ ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ಅಲ್ಲಿ ಬಂದಿರ್ತಕ್ಕಂಥ ಯಾರು ಕೂಡ ವಿದ್ಯಾರ್ಥಿಗಳಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ವಿದ್ಯಾರ್ಥಿಗಳು ಬಂದ್ರೆ ಐ ಆಮ್ ಆಲ್ಸೋ ಸ್ಟೂಡೆಂಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ವಿದ್ಯಾರ್ಥಿಗಳು ಯಾರು ಅನ್ನೋ ಸರ್ಟಿಫಿಕೇಟ್ ಅನ್ನು ಬಿಜೆಪಿ ಕೊಡಬೇಕು. ಅವರು ಮಾತ್ರ ಪ್ರಶ್ನೆ ಮಾಡಬೇಕು. ಈ ರೀತಿ ದಂಗೆಗಳನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮುಂದುವರೆದು ವಿದ್ಯಾರ್ಥಿಗಳು ಯಾರು ಅನ್ನುವಂತ ಸರ್ಟಿಫಿಕೇಟ್ ಅನ್ನ ವಿದ್ಯಾರ್ಥಿಗಳ ಪರವಾಗಿ ಯಾರು ಧ್ವನಿ ಎತ್ತಬೇಕು, ಯಾರು ಧ್ವನಿ ಎತ್ತಬೇಕು ಅನ್ನುವಂತ ಸರ್ಟಿಫಿಕೇಟ್ ಯಾವತ್ತು ಬಿಜೆಪಿ ಕಚೇರಿ ಇಶ್ಯೂ ಮಾಡುತ್ತೆ, ಬಿಜೆಪಿ ಕಚೇರಿ ಕೊಡುತ್ತೆ. ವಿದ್ಯಾರ್ಥಿಗಳು ಯಾವತ್ತು ಈ ರೀತಿಯ ಗಲಭೆಗಳನ್ನ ಮಾಡೋದಿಲ್ಲ. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೀಟ್ ವೇದಿಕೆಯಲ್ಲಿ ನೀಟ್ ವಿಚಾರವನ್ನು ಮಾತಾಡಬೇಕು. ಅಲ್ಲಿ ನೀವು ಬಸ್ ನಾಮ್ ರಹೇಗಿ ಅಲ್ಲಾಕಿ ಅಂತ ಹೇಳುವಂತ ಅವಶ್ಯಕತೆ ಏನಿದೆ? ಭಾರತ್ ಮಾತೆ ತಾಯಿ ಆದ್ರೆ ತಂದೆ ಯಾರು ಅಂತ ಪ್ರಶ್ನೆ ಮಾಡುವಂತ ಅವಶ್ಯಕತೆ ಏನಿದೆ? ಈ ಘೋಷಣೆಗಳನ್ನು ಹಾಕುವಂತ ಅವಶ್ಯಕತೆ ಏನಿದೆ? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಿನ್ನೆ ನಡೆದಂತ ಹೋರಾಟ ಏನಿದೆ, ಬಹಳ ಪ್ರಮುಖವಾಗಿ JP ನಡ್ಡಾ ಅವ್ರು ಕರ್ಸ್ಕೊಂಡು ಮಾತಾಡಿದ್ದಾರೆ. ಎಲ್ಲಾ ರೀತಿಯ ಸಹಕಾರವನ್ನ ಸರ್ಕಾರ ಕೊಟ್ಟಿದ್ರು ಕೂಡ ಅವರ ಬಹಳ ಸ್ಪಷ್ಟ ಉದ್ದೇಶ, ನಿನ್ನೆ ಅಲ್ಲಿ ಬಂದಂತ CJP ಯಾವುದೋ ಕಾರ್ಯಕರ್ತರು ಹೇಳ್ತಾ ಇದ್ರು, 5-6 ಲಕ್ಷ ಜನ ಬರ್ತೀವಿ, ಬಾಂಗ್ಲಾದೇಶ್ ನೇಪಾಲ್ ರೀತಿಯಲ್ಲಿ ದಂಗೆ ಏನ್ ಮಾಡ್ತೀವಿ ಅನ್ನುವಂಥದ್ದೇ ಅವ್ರ ಉದ್ದೇಶ ಇದ್ದಂಥದ್ದು ಬಹಳ ಸ್ಪಷ್ಟವಾಗಲಾಗಿದೆ. ಪರ್ಟಿಕ್ಯುಲರ್ ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಉಲ್ಲೇಖಿಸಿ ಇಡೀ ಹೋರಾಟವೇ ಅದರ ಹಿಂದಿದೆ ಅಂತ ಬಿಂಬಿಸೋದು ಸರಿಯಾ ಉತ್ಕರ್ಷ್? ಆ ಹೋರಾಟದಲ್ಲಿ ಅವರು ಎತ್ತಿರುವಂತ ಪ್ರಶ್ನೆಗಳಿದಾವಲ್ಲ, ನಿಮಗೆ ಅಡ್ರೆಸ್ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ. ನಿಮಗೆ ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ವಿತ್ ವಿಡಿಯೋಸ್ ಕೊಡ್ತೀನಿ. ಅಲ್ಲಿ ಬಂದಿದ್ದಂತ ಅನೇಕ ಜನ ಅಮಾಯಕ ವಿದ್ಯಾರ್ಥಿಗಳೇ ಹೇಳಿದ್ದಾರೆ, ನಾವಿಲ್ಲಿ ಬಂದಿದ್ದ ಉದ್ದೇಶ ಬೇರೆ, ಇಲ್ಲಿ ಬಂದ್ರೆ ಏನೋ ಸ್ಲೋಗನ್ಗಳನ್ನ ಹಾಕ್ತಾ ಇದ್ದಾರೆ ಅಂತ. ಯಾವ ಉದ್ದೇಶದಿಂದ ವಿದ್ಯಾರ್ಥಿಗಳು ಬಂದಿದ್ರು, ಆ ಉದ್ದೇಶ ಇದೆಯಲ್ಲ, ಪ್ರತಿಭಟನೆಯ ಉದ್ದೇಶ, ಅದು ಸಮಂಜಸವಾಗಿದೆ ತಾನೆ? ಸಮಂಜಸವಾಗಿರುವಂತ ಉದ್ದೇಶವನ್ನ ಅಡ್ರೆಸ್ ಪ್ರಾಬ್ಲಮ್ ಬರ್ತಾ ಇದೆ. JP ನಡ್ಡಾ ಅವ್ರು ಕರೆದು ಮಾತಾಡಿದ್ದಾರೆ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೀಟ್ ನ ವಿಚಾರದಲ್ಲಿ ರೀ ಎಕ್ಸಾಮ್ ಮಾಡಿದೀವಿ. ಇದು 33ನೇ ದಿನ. ಇವತ್ತು ಅವರ ಪ್ರತಿಭಟನೆ ನಡೀತಾ ಇರೋದು 33ನೇ ದಿನ. ನೀವು ಕರೆದು ಮಾತನಾಡಿಸಿರೋದು ಯಾವಾಗ ಅಂತಂದ್ರೆ ಸಂಸತ್ ಚಲೋ ಆದ ನಂತರ ಅಲ್ಲ. ಹಂಗಂತ ನಂತರ ನೀವು JP ನಡ್ಡಾ ಮಾಧ್ಯಮದವ್ರ ಮೇಲೆ 100 ಬಾರಿ ಹಲ್ಲೆ ಮಾಡಿದ್ರೆ ಒಪ್ತೀರಾ ನೀವು? ಮಾಧ್ಯಮದವರು ಅವ್ರನ್ನ ವಿದ್ಯಾರ್ಥಿಗಳನ್ನ ಹಿಂಸಾಚಾರವನ್ನ ಒಪ್ಪಿಲ್ಲ. ನೀವು ಅದನ್ನ ಹೆಜ್ಜೆ ಸರಿ ಇದೆಯಾ? ನೀಟ್ ನ ವಿಚಾರದಲ್ಲಿ ರೀ ಎಕ್ಸಾಮ್ ಅನ್ನ ಮಾಡುವಂತದ್ದು ಮಾಡಿದೀವಿ, ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಅದನ್ನ ನೆಕ್ಸ್ಟ್ ವರ್ಷದಿಂದ ಅದನ್ನ ಕಂಪ್ಯೂಟರೈಸ್ ಮಾಡುವಂತದ್ದು ಕೂಡ ಮಾಡ್ತಾ ಇದ್ದೀವಿ. JP ನಡ್ಡಾ ಅವರು ಕೂಡ ಮಾತಾಡಿದ್ದಾರೆ. ಆದ್ರೆ ಇವ್ರು ಯಾರು ಇವ್ರನ್ನ ಬಹಳ ಬಿಜೆಪಿ ಅವರ ವಾದ ಹೆಂಗಿದೆ ಗೊತ್ತಾ? ಏನು? ನೀಟ್ ನ ಮರುಪರೀಕ್ಷೆ ಮಾಡಿದಂತ ಕ್ರೆಡಿಟ್ ಕೇಂದ್ರ ಸರ್ಕಾರಕ್ಕೆ ಸಿಗಬೇಕು. ಖಂಡಿತವಾಗ್ಲು ನೀಟ್ ನ ಎಡವಟ್ಟಿನ ಆ ಸಮಸ್ಯೆ ಅದು ನಿಮ್ಮ ಜವಾಬ್ದಾರಿ ಅಲ್ಲ. ನೀಟ್ ನಲ್ಲಿ ಆಗಿರ್ತಕ್ಕಂಥ ಅದ್ಭುತವಾಗಿ ನೀವು
ಸೆಕೆಂಡ್ ಎಕ್ಸಾಮ್ ಮಾಡಿದ್ರಿ, NEET ಮರುಪರೀಕ್ಷೆ ಅನ್ಯಾಯದ ಮಾಡಿದ್ರಿ. ವಿರುದ್ಧ ಅದು ನಿಮಗೆ ಅನ್ಯಾಯದ credit. ವಿರುದ್ಧ ನಾವು ಕೂಡ ಧ್ವನಿ ಎತ್ತಿ ತಪ್ಪು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಆದ್ರೆ ನೀವು ಇಂಥ ಗಲಭೆಕೋರರನ್ನ ಇಂಥ ಆಂಟಿ ನ್ಯಾಷನಲ್ ಪರವಾಗಿ ನೀವು ವಕಾಲತ್ ಹಾಕಿದ್ರೆ ನಿಮ್ಮ ಮಾಧ್ಯಮದವ್ರಿಗೆ ಅವರ ಪರವಾಗಿ ವಕಾಲತ್ತು ಹಾಕ್ತಾ ಇಲ್ಲ. ಒಂದ್ ನಿಮಿಷ, ನೀವು ಹೊಡೆದುಕೊಳ್ಸಿದ್ದಾರೆ. ನೀವು ತಪ್ಪಾಗಿ ಇದನ್ನ ಬಿಂಬಿಸಬೇಡಿ. ಏನಂತ ತಪ್ಪಾಗಿ ನಾನು ಬಿಂಬಿಸ್ತಾ ಪ್ರಶ್ನೆ ಇದೀನಿ? ಕೇಳ್ತಾ ಇರೋದು, ಆ. ಈ ಸಮಸ್ಯೆ ಇಷ್ಟೊಂದು ಉಲ್ಬಣ ಆಗೋದಕ್ಕೆ ಯಾರ ಹಠ ಕಾರಣ ಆಯ್ತು? ಮತ್ತೆ ಈ ಘೋಷಣೆಗಳು ಏನಾಗುತ್ತೆ? ಯಾರ ಹಠ ಕಾರಣ ಆಯ್ತು? ಈ ದೇಶಭಕ್ತರ ಅದರ ಆಚೆಗೆ ಮಾತಾಡಿ ಉತ್ಕರ್ಷ್. ಅದರ ಬಗ್ಗೆ ನಾನು ಕೇಳ್ತೀನಿ. ಅದರ ಬಗ್ಗೆ ಕೇಳ್ತೀನಿ ನಾನು. ಅದರ ಬಗ್ಗೆ ಕೇಳ್ತೀನಿ. ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಈ ಡಿಮಾಂಡ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು? ಈ ಡಿಮಾಂಡ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಕೇಳಿಸ್ಕೋಬೇಕು. ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಕೊಡ್ತೀನಿ. ಬಾಂಗ್ಲಾದೇಶ್ ಜಮಾತಿ ಇಸ್ಲಾಮಿ. ನೀವು ಮತ್ತೆ ಬಾಂಗ್ಲಾದೇಶ ಪಾಕಿಸ್ತಾನ ಅಂತ ಹೋಗಬೇಡಿ. ಮಾತಾಡೋಣ, ಅದರ ಬಗ್ಗೆ ಮಾತಾಡೋಣ. ಯು ಹ್ಯಾವ್ ಟು ಲಿಸನ್ ಟು ಮಿ. ದಯವಿಟ್ಟು ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬಾಂಗ್ಲಾದೇಶ್ ಜಮಾತಿ ಇಸ್ಲಾಮಿ ಸಹಕಾರವನ್ನು ಕೊಡುತ್ತೆ ಅಂದ್ರೆ ಅವ್ರಿಗೇನ್ರಿ? ಯಾರೋ ಹೋರಾಟಕ್ಕೆ ಇನ್ಯಾರೋ ಪಾಕಿಸ್ತಾನ ಸಪೋರ್ಟ್ ಕೊಟ್ಟರೆ ಅವ್ರು ಮಾಡಿದ್ರು ಅಂತ, ಅವ್ರು ಬೆಂಬಲ ಕೇಳಿದ್ರು ಅಂತ, ಅವ್ರು ಬೆಂಬಲ ಕೇಳಿದ್ರು ಅಂತ ಕೊಟ್ಟಿದ್ದಾರೆ. ನಾಳೆ ಒಂದ್ ನಿಮಿಷ ಉತ್ಕರ್ಷ್, ನೀವು ಕೇಳಿಸ್ಕೋಬೇಕು ದಯವಿಟ್ಟು. ಇಲ್ಲಿ ಕೇಳಿ. ಕ್ವಶನ್ ಮೀ ಆಲ್ ದ ರೈಟ್ಸ್ ಟು ಆನ್ಸರ್. ಉತ್ಕರ್ಷ್, ನೀವು ಏನೇನೋ ಮಾತಾಡಿದ್ರೆ ನಾನು ಅವಕಾಶ ಕೊಡೋದಿಲ್ಲ. ಹೋಗ್ತಾ ಇಲ್ಲ ನಾನು ಎಲ್ಲೆಲ್ಲೋ ಹೋದ್ರೆ ಅವಕಾಶ ಕೊಡೋದಿಲ್ಲ ನಾನು. ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ವಕಾಲತ್ ಹಾಕ್ತೀರಾ ರಕ್ಷಿತರ? ಅದರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಉಮರ್ ಖಲೀದ್ ಬಗ್ಗೆ ವಕಾಲತ್ ಹಾಕಿದ್ರೆ ಒಪ್ತೀರಾ? ಯಾರು ಒಪ್ಪಿದ್ರು ಅದನ್ನ? ಯಾರು ಒಪ್ಪಿದ್ರು ಅದನ್ನ? ನೀವು ಇದರ ಬಗ್ಗೆ ಮಾತಾಡಿ ಅಂತ ಕೇಳ್ತಾ ಇದ್ದೀನಿ. ಇದರ ಬಗ್ಗೆ ಒಂದ್ ನಿಮಿಷ ಉತ್ಕರ್ಷ್, ಅದರ ಬಗ್ಗೆ ಮಾತಾಡೋಣ ರೀ. ಒಂದ್ ನಿಮಿಷ ಸೈಲೆಂಟ್, ಸೈಲೆಂಟ್. ಒಂದ್ ನಿಮಿಷ ನೀವು ಇಲ್ಲಿ ಕೇಳಿಸ್ಕೊಳ್ಳಿ. ಅದರ ಬಗ್ಗೆ ಮಾತಾಡೋಣ. ಅದರ ಬಗ್ಗೆ ನಾನು ವಿಪಕ್ಷಗಳನ್ನ ಪ್ರಶ್ನೆ ಕೇಳೋದಕ್ಕೆ ಕೂತಿದ್ದೀನಿ ಇಲ್ಲಿ. ನನಗೆ ಇಲ್ಲಿ ಪ್ರಶ್ನೆ ಇರೋದು, ಅವ್ರು ಎತ್ತಿರುವಂತ ಡಿಮಾಂಡ್ ಬಗ್ಗೆ ನೀವು ಮಾತಾಡ್ತಾ ಇಲ್ವಲ್ಲ, ಯಾಕೆ ಅಂತ ನೀಟ್ ವಿಚಾರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ವಿರುದ್ಧ ಯಾರು ಕೂಡ ವಕಾಲತ್ ಆಗ್ತಾ ಇಲ್ಲ. ರೀ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದೀವಿ, ಕಂಪ್ಯೂಟರೈಸ್ ಮಾಡಿದೀವಿ. ವಿದ್ಯಾರ್ಥಿಗಳು 3 ಎಕ್ಸಾಮ್ ಅಲ್ಲಿ ಆಗಿರೋ ತಪ್ಪಿಗೆ ಯಾರು ಜವಾಬ್ದಾರಿ? ಆಗಿರೋ ತಪ್ಪಿಗೆ ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ? 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ಯಾರು ಜವಾಬ್ದಾರಿ? ದೇಶದ್ರೋಹಿಗಳನ್ನ ವಕಾಲತ್ ಹಾಕ್ಬೇಕು. ದೇಶದ್ರೋಹಿ ಮಾತಾಡ್ತೀರಿ? ಏನ್ ಮಾತಾಡುವಂತದ್ರಿ? ಹಾಗಾದ್ರೆ ಬಂದಿದಂತೆ ಇದೇ ಆರ್ಪಿ ಪಾರ್ಟಿ ಅನೇಕ ಕಾರ್ಯಕರ್ತರು ಪಾರ್ಲಿಮೆಂಟ್ ಒಂದು ತಾಳ್ಮೆ ಅಂತ ಉತ್ಕರ್ಷ್, ಒಂದ್ ನಿಮಿಷ. ದೊಡ್ಡ ಸ್ವರದಲ್ಲಿ ಮಾತಾಡಿದ್ರೆ ನಾನು ಚೆನ್ನಾಗಿ ಮಾತಾಡಿದೆ ಅಂತ ಅರ್ಥ ಅಲ್ಲ. ಉತ್ಕರ್ಷ್, ದೊಡ್ಡ ಒಂದ್ ನಿಮಿಷ. Don't join hands with anti-nationals. ಒಂದ್ ನಿಮಿಷ ಉತ್ಕರ್ಷ್, ಏನ್ ಮಾತಾಡುವಂತದ್ದು? ಉತ್ಕರ್ಷ್, ಒಂದ್ ನಿಮಿಷ. I condemn BJP. ಒಂದ್ ನಿಮಿಷ. ದೊಡ್ಡ ಧ್ವನಿಯಲ್ಲಿ ನನಗೆ ವಿಷಯ ಆರಾಧ್ಯ ಅವರೇ, ಈಗ ಉತ್ಕರ್ಷ್ ಅವರು ಎತ್ತಿರುವಂತ ಪ್ರಶ್ನೆಯನ್ನ ಹಾಗೆ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಿದವರಿಗೆ ವಿವೇಚನೆ ಇರಬೇಕು. ನಮ್ಮ ಪ್ರತಿಭಟನೆಯ ವೇದಿಕೆಗೆ ಯಾರು ಬಂದು ಸೇರ್ಕೊಳ್ತಾ ಇದ್ದಾರೆ, ಯಾವುದಕ್ಕೆ ಈ ಪ್ರತಿಭಟನೆಯ ವೇದಿಕೆ ಕಾರಣ ಆಗ್ತಾ ಇದೆ, ಏನಾಗ್ತಿದೆ, ಒಂದ್ ನಿಮಿಷ ಸರ್ ಬರ್ದೆ, ವಿವೇಚನೆ ಇರಬೇಕು. ಅದು ಇದೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ನೋಡಿ, ವಿದ್ಯಾರ್ಥಿಗಳು ಅಂದ ಮೇಲೆ ಅವ್ರಿಗಿರ್ತಕ್ಕಂಥ ಹುಮ್ಮಸ್ಸು, ಆಕ್ರೋಶ ಮತ್ತು ಫ್ರಸ್ಟ್ರೇಷನ್ ಏನಿದೆ ಅದನ್ನು ಹೊರ ಹಾಕ್ತಾ ಇದ್ದಾರೆ. ಅದು ಎಲ್ಲದೂ ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಘೋಷಣೆಗಳೇನು ಕೂಗಿದ್ದಾರೆ ಅದು ಸಹ ತಪ್ಪು. ನಾವು ಸಹ ಇಲ್ಲಿ ನಾವು 3-4 ದಿನದಿಂದ ಫ್ರೀಡಮ್ ಪಾರ್ಕಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ, ಹೋರಾಟನೂ ಸಹ ಮಾಡ್ತಾ ಇದ್ದೀವಿ. ಇವತ್ತು ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ನಾವು, 1 ದಿನದ ಉಪವಾಸ ಸತ್ಯಾಗ್ರಹ ಸಾಂಕೇತಿಕವಾಗಿ. ಆದ್ರೂ ಸಹ ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಆರಾಧ್ಯ ಅವರೇ. ಈಗ ಸಿಜೆಪಿ ಪ್ರತಿಭಟನೆ ನಿಮ್ಗೆ ಅವಕಾಶ ಸಿಗುತ್ತೆ. ಈಗ ಆರಾಧ್ಯ ಅವರೇ, ಸಿಜೆಪಿ ಪ್ರತಿಭಟನೆಯನ್ನು ಕರೆದಿದೆ, ಪ್ರತಿಭಟನೆ ನಡೀತಾ ಇದೆ. ನನ್ನ ವೇದಿಕೆಯಲ್ಲಿ ಯಾರು ಮಾತನಾಡಬೇಕು, ಏನು ಮಾತನಾಡಬೇಕು, ಯಾವ ವಿಚಾರ ಪ್ರಸ್ತಾಪ ಆಗಬೇಕು, ಇದನ್ನು ಅವರೇ ಡಿಸೈಡ್ ಮಾಡ್ಬೇಕು ತಾನೆ. ಯಾರೋ ಬಂದು ಭಾಷಣ ಮಾಡಿ ಏನೇನೋ ಘೋಷಣೆ ಕೂಗ್ತಾರೆ, ಡ್ರಮ್ ಬೀಟಿಂಗ್ ಗ್ಯಾಂಗ್ ಬರುತ್ತೆ, ಆಜಾದಿ ಘೋಷಣೆಗಳನ್ನು ಕೂಗ್ತಾರೆ. ಇದು ಸರಿ ಅಂತ ಅನ್ಸುತ್ತೆ? ಖಂಡಿತವಾಗೂ ತಪ್ಪು. ಇನ್ನು ನೋಡಿ, ಆಜಾದಿ ಘೋಷಣೆ ಆಗಲಿ ಮತ್ತೊಂದು ಘೋಷಣೆಗಳು ಇಲ್ಲಿ ಬೇಕಾಗಿರಲಿಲ್ಲ. ಕೆಲವು ಸಂಘಟನೆಗಳು ಬೆಂಬಲಿಸುವ ರೂಪದಲ್ಲಿ ಬಂದು ಅವರು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲವೂ ಸಹ ತಪ್ಪು ಅಂತ ನೀವು ಹೇಳೋದಕ್ಕಾಗಲ್ಲ. ಇದನ್ನು ಮಾಡ್ಕೊಂಡಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎತ್ತಿರುವಂತ ಪ್ರಶ್ನೆ ಸಮಂಜಸವಾಗಿದೆ. ನೋಡಿ, ಮೊದಲನೇ ದಿನ ರೀತಿ ಸರಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಅರವಿಂದ್ ಕೇಜ್ರಿವಾಲ್ ದೇಶದ್ರೋಹ. ಈಗ ಆರಾಧ್ಯ ಅವರೇ, ಎತ್ತಿರುವಂತ ಪ್ರಶ್ನೆ ಸಮಂಜಸ, ದಾರಿ ಸರಿ ಇದೆಯಾ? ಆಗೋದಿಲ್ಲ. ಆರಾಧ್ಯ ಅವರೇ,
ನೀವು ಆಗುತ್ತಾ? ಡಿಸ್ಕಷನ್ ಏನ್ ಗೊತ್ತಾ, ನಾನು ಹೇಳ್ತೀನಿ ಕೇಳಿ. ರವಿಕಾಂತ್ ಅವ್ರು ನಾನು ಮುಗಿಸ್ತೀನಿ ನೋಡಿ. ಅಲ್ಲಿ ಹೇಳಿಕೆಗಳು ಕೊಟ್ಟಿರ್ತಕ್ಕಂಥದ್ದು, ಘೋಷಣೆಗಳು ಕೂಗಿರ್ತಕ್ಕಂಥದ್ದು ತಪ್ಪೆ. ಅದನ್ನ ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಆದ್ರೆ ಅದನ್ನ ಜವಾಬ್ದಾರಿ ಯಾರ್ದಾಗಿತ್ತು? ಯಾವ್ದು ಸಿಜೆಪಿ ಪಕ್ಷದಾಗಿರ್ಬೋದಾಗಿತ್ತು, ಅಭಿಜಿತ್ ದೀಪ್ತಿ ಆಗಿರ್ಬೋದು. ಈಗ ಸರ್ ನೀವು ಒಂದು ಮನೆ ಕಟ್ಕೊಳ್ತೀರಿ, ಒಂದ್ ನಿಮಿಷ ಉತ್ಕರ್ಷ ಆರಾಧ್ಯ ಅವರೇ, ನೀವು ಒಂದು ಮನೆ ಕಟ್ಕೊಳ್ತೀರಿ, ಮನೆಗೆ ಹಾವು ಚೇಳುಗಳು ಬಂದು ಸೇರುತ್ತೆ, ಹೊಡೆದು ಓಡಿಸಬೇಕಾಗಿರೋದು, ಹೊರಗೆ ಕಳಿಸಬೇಕಾಗಿರೋದು ಯಾರ ಜವಾಬ್ದಾರಿ? ಖಂಡಿತ ಅವ್ರದೇ ಜವಾಬ್ದಾರಿ ಆಗುತ್ತೆ. ಯಾಕೆ ಆಗ್ತಾ ಇದೆ ಅದನ್ನ ನಾವು ಅವ್ರ ಕಿವಿ ಮಾತು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೇ ಇರತಕ್ಕಂತ ನೋಡ್ಕೊಳ್ಳಿ ಅಂತ ಹೇಳಿದೆ. ಆಗಿರೋದ್ರಿಂದ ತಾನೇ ಇದೆಲ್ಲ ಆಗಿರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ, ಗೊತ್ತಾಯ್ತಾ? ಆಗಿರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ. ಅದನ್ನ ನಾವು ಖಂಡಿತವಾಗಿ ಒಪ್ಪೋದಿಲ್ಲ. ನಾವು ಘಂಟಾಘೋಷವಾಗಿ ವಿರೋಧ ಮಾಡ್ತೀವಿ. ನೋಡ, ಈ ಹಿನ್ನೆಲೆಯಲ್ಲಿ ಇದನ್ನ ತಂದಿಟ್ಕೊಂಡಿರೋದು ಯಾರು? ಕೇಂದ್ರ ಸರ್ಕಾರ. ಗಡುವು ಮೇಲೆ ಗಡುವು ಕೊಡ್ತಾ ಇತ್ತು ಸಿಜೆಪಿ ಪಕ್ಷ. ಹೇಳ್ತಾ ಇದೆಯಾ, ನೀನು ಧರ್ಮೇಂದ್ರ ಪ್ರಧಾನ್ ಅವರ ಒಂದು ಉತ್ತರದಾಯಿತ್ವಕ್ಕೆ ಒಂದು ರಾಜೀನಾಮೆ ಪಡ್ಕೊಳ್ಳಿ, ಇಲ್ಲ ಪದವಿ ಬೇರೆ ಕೊಡಿ, ಏನಾದ್ರೂ ಮಾಡಿ. ನಾವು ಪ್ರಧಾನಮಂತ್ರಿ ಅವರು ರಾಜೀನಾಮೆ ಕೇಳಲಿಲ್ಲ, ಕೇಂದ್ರ ಸರ್ಕಾರದ ರಾಜೀನಾಮೆ ಕೇಳಲಿಲ್ಲ. ಕೇಳಿರ್ತಕ್ಕಂಥದ್ದು ಅಧ್ವಾನ. ಆ ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂತಹ ಅಧ್ವಾನದ ವಿಷಯವಾಗಿ ಎಲ್ಲರೂ ಸಹ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಫ್ರೀಡಂ ಪಾರ್ಕ್ ಬೆಂಗಳೂರು ಉತ್ಕರ್ಷ ಇದರೆಲ್ಲ ಬಿಜೆಪಿ ವಕ್ತಾರರದು ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್, ಒಂದು ನಿಮಿಷ, ಬಿಜೆಪಿ ವಕ್ತಾರರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇಷ್ಟೇ: ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ನಮ್ದೇನು ಸಮಸ್ಯೆ ಇಲ್ಲ, JNU ನ ಡ್ರಮ್ ಬೀಟಿಂಗ್ ಗ್ಯಾಂಗ್ ಬರುತ್ತೆ, JNU ಯಾವುದೋ ಘೋಷಣೆ ಕೂಗುತ್ತೆ, ಇನ್ಯಾರೋ ಬರ್ತಾರೆ, ಯಾರೋ ಒಬ್ಬ ಕಾಮಿಡಿಯನ್ ಬರ್ತಾರೆ, ಸೀತಾಪತಿ ನೀತಾಪತಿ ಅಂತ ಮಾತಾಡ್ತಾರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಂಥವರಿಗೆ ವೇದಿಕೆ ಕೊಟ್ಟವರು ಯಾರು? ವೇದಿಕೆ ಕೊಟ್ಟವರು ಯಾರು? ಮಾತಾಡಿರ್ತಕ್ಕಂಥದ್ದು ತಪ್ಪೆ. JNU ಇಸ್ ನಾಟ್ ಎ, ನಾವು ಬೇರೆ ಅಲ್ಲ. JNU ಸಹ ಸ್ಟೂಡೆಂಟ್ ವಿಂಗೇ. ಅದು ಸ್ಟೂಡೆಂಟ್. JNU ಅಂದ್ರೆ ಯಾರು? ಯೂನಿವರ್ಸಿಟಿ ಅವರು. ಹಸಿವಿನಲ್ಲಿ ಹಂಗರ್ ಸ್ಟ್ರೈಕ್ ಅಲ್ಲಿ ವೀಕ್ ಆಗಿದೆ, ಜಾಬ್ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ನಾವು ಅಷ್ಟು ಕೇಳ್ತಾ ಇದೀವಿ ಹೊರತು ನಾವು ಇನ್ಫ್ರಾ ಕೊಡೋದ್ರಲ್ಲಿ ವೀಕ್ ಆಗಿದ್ದಾರೆ. ರವಿಕಾಂತ್ ಅವರ ಸಮಯ. ಟುಕಡೆ ಇಂಡಿಯಾ ಪಾಕಿಸ್ತಾನ ಅಲ್ಲ, ರವಿಕಾಂತ್ ಅವರ ಸಮಯ. ಯುವಕರ ಭವಿಷ್ಯ. ಬಂದೆ ರವಿಕಾಂತ್ ಅವರೇ, ನನಗೆ ಪ್ರಶ್ನೆ ಇರೋದು ಇಷ್ಟೇ: ಎತ್ತಿರುವಂತ ಪ್ರಶ್ನೆಗಳು ಸಮಂಜಸವಾಗಿದೆ, ಎತ್ತಿರುವಂತ ದಾರಿ ಸರಿ ಇತ್ತ ಅಂತ ಪ್ರಶ್ನೆ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ದಯವಿಟ್ಟು ತಾಳ್ಮೆಯಿಂದ 2 ನಿಮಿಷ ಕೇಳಿಸ್ಕೋಬೇಕು. ಕೂಗಾಟ ಮಾಡಿದ ತಕ್ಷಣ, ಕಿರ್ಚಾಡಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ, ಯಾವತ್ತೂ ತಿಳ್ಕೋಬೇಕು. ಯಾವತ್ತೂ ಅಷ್ಟೇ ವಾಸ್ತವಾಂಶ ಏನಿದೆ ಅದನ್ನ ತಿಳ್ಕೊಂಡು ಮಾತಾಡಬೇಕು. ಈಗ ನಾವು ಒಂದು ಗಣೇಶ ಫಂಕ್ಷನ್ ಮಾಡ್ತೀವಿ, ರಾಜ್ಯೋತ್ಸವ ಫಂಕ್ಷನ್ ಮಾಡ್ತೀವಿ, ಸ್ಟೇಜ್ ಹಾಕಿರ್ತೀವಿ, ಯಾರೋ 3ನೇವ್ರು ಬಂದು ನಿಂತ್ಕೊಂಡ್ಬಿಡ್ತಾರೆ, ನಮ್ಗೆ ಗೊತ್ತೇ ಇರಲ್ಲ ಸ್ಟೇಜ್ ಮೇಲೆ. ಅವ್ರು ಏನೋ ತಿಕ್ಕಳ್ತಾರ ಮಾತಾಡ್ಬಿಟ್ಟು ಮೈಕ್ ಕೊಡಲ್ಲ ಸರ್. ಅಲ್ಲಲ್ಲ, ಮೈಕ್ ಕೊಡಲ್ಲ, ಆಯ್ತಾ? ಅದಾತರ ಆಗುತ್ತೆ. ಈಗ ಇದಕ್ಕೆಲ್ಲದಕ್ಕೂ ನಾವು ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾರಿಗೆ? ಸೂರ್ಯಕಾಂತ್ ಅವ್ರಿಗೆ, ಚೀಫ್ ಜಸ್ಟಿಸ್ ಅವ್ರಿಗೆ. ಅವ್ರು ಏನು ಮಾಡಿದ್ರು? ವಿದ್ಯಾರ್ಥಿಗಳನ್ನು ಕಾಕ್ರೋಚ್ ಅಂದರು, ಪ್ಯಾರಾಸೈಟ್ಸ್ ಅಂದರು, ಅವ್ರನ್ನ ಟ್ರಿಗರ್ ಮಾಡಿದ್ರು. ಅದಾದ್ಮೇಲೆ ಏನಾಯಿತು? CJP ಚಳುವಳಿ ಹುಟ್ಕೋತು. CJP ಚಳುವಳಿ ಉಟ್ಕೊಂಡು ಒಂದು 3 ರಿಂದ 4 ದಿನಕ್ಕೆ ನೀವೇ ನೋಡಿದ್ದೀರಾ, ಮಿನಿಮಮ್ 20 ರಿಂದ 25 ಮಿಲಿಯನ್ ಅವ್ರಿಗೆ ಮೆಂಬರ್ಸ್ ಆದರು. ಅದಾದಮೇಲೆ ಏನಾಯಿತು? ನೀಟ್ ಪೇಪರ್ ಹಗರಣ ಶುರುವಾಯಿತು. ನೀಟ್ ಪೇಪರ್ ಇಲ್ಲಿವರೆಗೂ 2014 ರಿಂದ 2026ವರೆಗೂ ಎಷ್ಟು ಸಲ ಲೀಕ್ ಆಗಿದೆ ಹೇಳಿ? ಎಷ್ಟು ಸಲ ಆಗಿರ್ಬೋದು ಹೇಳಿ ಅಂದಾಜು? ಆಯಿತಾ? 152 ಸಲ ಲೀಕ್ ಆಗಿದೆ. 152 ಸಲ ಲೀಕ್ ಆದ್ರೂ ಸುಮ್ಮನೆ ತಾಳ್ಮೆಯಿಂದ, ಪೇಷನ್ಸಿಂದ ಎಕ್ಸಾಮ್ಗಳು ಬರೆದಿದ್ದಾರೆ, ಎಕ್ಸಾಮ್ಗಳು ಅಟೆಂಡ್ ಮಾಡಿದ್ದಾರೆ ಹುಡುಗರುಗಳು. ಅವ್ರ ವೇದನೆನ ಅನುಭವಿಸಿದ್ದಾರೆ, ಅವರಲ್ಲಿರೋಂಥ ಫ್ರಸ್ಟ್ರೇಷನ್ನ ಹೊರಗಾಗ್ತಿರ ಸುಮ್ಮನೆ ಕೂತಿದ್ದಾರೆ ಅವರು. ಅದಾದ್ಮೇಲೂ ಸಹ ಯಾರು ಉನ್ನತ ಶಿಕ್ಷಣ ಸಚಿವರು ಯಾರಿದ್ದಾರೆ, ಶಿಕ್ಷಣ ಸಚಿವರು ಯಾರಿದ್ದಾರೆ, ಅವರು ಹೊಣೆ ಹೊತ್ಕೋಬೇಕಾಯ್ತು. ಹೌದು, ನಮ್ಮಿಂದ ತಪ್ಪಾಗಿದೆ, ನಾವು ರಾಜೀನಾಮೆ ಕೊಡ್ತೀವಿ. ಅವರಲ್ಲಿ ಆ ಪಾರದರ್ಶಕತೆ ಇದ್ರೆ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕಿತ್ತು, ಕೊಡಲಿಲ್ಲ. 21 ದಿನ ಸ್ಟ್ರೈಕ್ ಕೂತರು. ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡಿದ್ರು 21 ದಿನ. ಅವ್ರನ್ನ ಹೋಗಿ ಏನು ಅಂತ ಕೇಳಲಿಲ್ಲ, ದೆಹಲಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು, ಬಲವಂತವಾಗಾದ್ರೂ ಸರಿ ನೀವು ಸೋನಮ್ ವಾಂಗ್ಚುಕ್ ಅವರಿಗೆ ಊಟ ಕೊಡಿ ಅಂತ. ಆಯ್ತಾ? ಅದಾದ್ಮೇಲೆ ಪೊಲೀಸ್ ಅವ್ರು ಬಂದರು, ಬೆಳಗಿನ ಜಾವ ವಿತೌಟ್ ಇಂಟಿಮೇಷನ್ ಬಂದರು, ವಾಂಗ್ಚುಕ್ ಅವ್ರನ್ನ ಎತ್ಕೊಂಡು ಹೋದ್ರು, ತಗೊಂಡೋಗಿ ಒಂದು ಹಾಸ್ಪಿಟ್ಲಲ್ಲಿ ಹಾಕಿದ್ರು. ಅವ್ರಿಗೇನಾಯ್ತು? ಅವ್ರ ಹೆಂಡ್ತಿನ ಬಿಡಲಿಲ್ಲ, ಯಾರೋ ಅವ್ರ ಕನ್ಸರ್ನ್ ಡಾಕ್ಟರ್ಗಳನ್ನ ಬಿಡಲಿಲ್ಲ, ಯಾರನ್ನೂ ಬಿಡಲಿಲ್ಲ ಅವ್ರನ್ನ ಚೆಕ್ ಮಾಡೋಕ್ಕೆ. ಅಲ್ಲಿ ಏನಾಯಿತು? ವಿದ್ಯಾರ್ಥಿಗಳಿಗೆ ಟ್ರಿಗರ್ ಸ್ಟಾರ್ಟ್ ಆಗಿದೆ. ಆಗಲೇ ಅವರು ಫ್ರಸ್ಟ್ರೇಷನ್ ಲೆವೆಲಲ್ಲಿ ಇದ್ದರು. ಅಲ್ಲಿಗೆ ಏನಾಯಿತು? ಅವರ ತಾಳ್ಮೆಯ ಕಟ್ಟೆ ಹೊಡಿತು. ಇದು ಹಿಂಗೆ ಮಾಡಿದ್ರೆ ಆಗಲ್ಲ. ನಾವು ತಾಳ್ಮೆಯಿಂದ 21 ದಿನ ಕುತ್ಕೊಂಡು ಪ್ರತಿಭಟನೆ ಮಾಡಿದ್ದೀವಿ. ನಮ್ಮನ್ನ ಸರ್ಕಾರ ಆಗಲಿ, ಸರ್ಕಾರದ ಅಧಿಕಾರಿಗಳಾಗಲಿ, ಸರ್ಕಾರದ ಸಚಿವರಾಗಲಿ ಯಾರು ಸಹ ಬಂದು ಭೇಟಿ ಆಗ್ಲಿಲ್ವಲ್ಲ. ಹಿಂಸಾಚಾರ ಮಾಡೋದು ಸರಿ? ಅದಕ್ಕೆ ಬರ್ತಾ ಇದ್ದೀನಿ. ಈ ಪೊಲೀಸ್ ಜೀಪ್ಗಳಿಗೆ ಕಲ್ಲು ಬರ್ತಾ ಇದ್ದೀನಿ ಸರ್. ಅದಕ್ಕೆ ಅದಾದ್ಮೇಲೆ ಏನಾಯ್ತು? ಹೇಳಿದ್ರು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ, ನಮಗೆ ಸಹಕಾರ ಕೊಡಿ ಅಂತ. ಆಯ್ತಾ? ನನ್ನ ಹತ್ರ ಇವ್ರ ಹತ್ರ ಹೆಂಗೆ ಸಾಕ್ಷಿಗಳಿದೆ, ನನ್ನ ಹತ್ರ ನಂಗಿದೆ. 2 ಲಾರಿ ಕಲ್ಲು ತುಂಬಿರೋ ಲಾರಿ ಬಂದು ನಿಂತ್ಕೋತಲ್ಲಿ. ಪೊಲೀಸು ಡ್ರೆಸ್ ಇಲ್ಲ, ಸಿವಿಲ್ ಅಲ್ಲಿ ಬಂದ್ರು. ಸೈನ್ಯಗಳಿಗೆ ಅಲ್ಲಿ ಬಂದಿರೋ ಅಧಿಕಾರಿಗಳಿಗೆ ಬ್ಯಾಡ್ಜ್ ಇಲ್ಲ,
ಕೇಳಿದ್ದಾರೆ ನೀವು ಯಾರು ಅಂತ, ಅವ್ರಿಗೆ ಉತ್ತರ ಕೊಟ್ಟಿಲ್ಲ. ಆಮೇಲೆ ಇವ್ರು ಹೇಳ್ತಾರಲ್ಲ 500 ರೂಪಾಯಿ ಕೊಟ್ಟು ಬಿರಿಯಾನಿ ಕೊಟ್ಟು ಕರ್ಕೊಂಡ್ಬಂದು ಹುಡುಗರನ್ನ ಸೇರ್ಸಿಲ್ಲ. ರಾಜಕೀಯ ಸಮಾವೇಶ 500 ರೂಪಾಯಿ ಕೊಟ್ಟು ಒಂದು ಬಿರಿಯಾನಿ ಕೊಟ್ಟು ಬಸ್ ಮಾಡಿ ಜನರೇ ಕರ್ಸಿಲ್ಲ ಸರ್. ಎಲ್ಲಾ ದೇಶದ ಮೂಲೆಯಿಂದ ಯುವಕರು ಬಂದಿದ್ದಾರೆ. ಟ್ರೈನ್ ಇಲ್ಲ, ಟ್ರೈನ್ ಸಿಕ್ಕಿಲ್ಲ, ಫ್ಲೈಟ್ ರೇಟ್ ಜಾಸ್ತಿ ಆಗಿದೆ, ಫ್ಲೈಟ್ ಟಿಕೆಟ್ ಜಾಸ್ತಿ ಆಗಿದೆ, ಆದ್ರೂ ಹುಡುಗರಲ್ಲಿ ಬಂದಿದ್ದಾರೆ. ನನ್ನ ಹತ್ರ ಒಂದು ವಿಡಿಯೋ ಇದೆ ನೋಡಿ. MP ಇಂದ ಮಧ್ಯಪ್ರದೇಶದಿಂದ ಒಬ್ಬ ಹುಡುಗ ಬಂದಿದ್ದಾನೆ, ಎಸ್ ಅಂತ ಬ್ಯಾನರ್ ಹಿಡ್ಕೊಂಡಿದ್ದಾನೆ. ಅವ್ರ ಅಣ್ಣ ಬಂದಿದ್ದಾನೆ. ಅವ್ರ ಅಣ್ಣನ್ಗೆ ಹೋಗಿ ಒಬ್ಬ ಟಿವಿ ಇಂಟರ್ವ್ಯೂವರ್ ಹಿಂಗೆ ಕೇಳ್ತಾರೆ, ಏನಕ್ಕೆ ಬಂದಿದ್ದ? ನನ್ನ ತಮ್ಮ 2 ತಿಂಗಳಿಂದ ಸತ್ತೋದ. ಯಾಕೆ ಸತ್ತೋದ? ಅವನು ನೀಟ್ ಎಕ್ಸಾಮ್ ಬರ್ದಿದ್ದ, ಆ ಫ್ರಸ್ಟ್ರೇಷನ್ ಅಲ್ಲಿ ಇದ್ದ, ಪೇಪರ್ ಲೀಕ್ ಆಯ್ತು ಅಂದ ತಕ್ಷಣ ಅವನಿಗೆ ಟೆನ್ಷನ್ ಜಾಸ್ತಿ ಆಯ್ತು. ಅವ್ನು ಏಪ್ರಾನ್ ಬಿಸ್ನೆಸ್ ಮಾಡ್ತಾ ಇದ್ದ. ಅವ್ನು ಹೇಳಿದಂತೆ ಅವ್ರ ಅಣ್ಣನಿಗೆ, ಅಣ್ಣ ಇನ್ನೊಂದು 3-4 ತಿಂಗಳಲ್ಲಿ ನಾನು ಏಪ್ರಾನ್ ಹಾಕೋತೀನಿ, ಇದನ್ನ ಮಾಡ್ತಾ ಇರೋ ನಾನು ಹಾಕೋತೀನಿ ಅಂತ. ಅವ್ರ ನೋವು ಎಲ್ಲೋಗುತ್ತೆ ಸರ್ ಅಲ್ವಾ? ಅವನು ಶಾಂತಿಯುತವಾಗಿ ಪ್ರತಿಭಟನೆ. ಆಮೇಲೆ ಇನ್ನೊಬ್ಬ ಟಿಫನ್ ಕ್ಯಾರಿಯರ್ ಅಲ್ಲಿ ಕಡಲೆ ಬೀಜ, ಉಪ್ಪಿನಕಾಯಿ, ಈರುಳ್ಳಿ ಎತ್ಕೊಂಡ್ ಬಂದಿದ್ದಾನೆ ಊಟಕ್ಕೆ. ನನ್ನ ಹತ್ರ ಇದೆ ವಿಡಿಯೋ, ಆಯ್ತಾ? ಅವ್ರಿಗೆಲ್ಲ ದುಡ್ಡು ಕೊಟ್ಟು ಕರ್ಸಿದಾರೆ ಪ್ರತಿಭಟನೆಗೆ. ಆಯ್ತು, ಅದಾದ್ಮೇಲೆ ನನ್ನ ಹತ್ರ ವಿಡಿಯೋ ಇದೆ, ಸೇನೆ ಅವರು ನಡ್ಕೊಂಡು ಹೋಗ್ಬೇಕಾರೆ ಪಟಾರ್ ಅಂತ ಕಾರ್ ಗ್ಲಾಸ್ ಹೊಡಿತಾರೆ. ಆ ಕೇಸ್ನ ಹುಡುಗರ ಮೇಲೆ ಹಾಕ್ತಾರೆ. ಆಮೇಲೆ ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆ ಒಂದಷ್ಟು ಜನ ಹುಡುಗರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಎಲ್ಲಿಟ್ಟಾರೆ ಅಂತ ಹೇಳಿಲ್ಲ. ಅವ್ರ ಪೇರೆಂಟ್ಸ್ ಅವ್ರ ಮನಸ್ಥಿತಿ ಏನಾಗಬೇಕು? ಈಗ ಅವ್ರ ಸ್ನೇಹಿತರ ಮನಸ್ಥಿತಿ ಏನಾಗಬೇಕು? ಇವಾಗ ನನ್ನ ಸ್ನೇಹಿತನ ಯಾರೋ ಒಬ್ಬ ಬಂದು ಹೊಡಿತಾನೆ ಅಂದ್ರೆ ನಾನು ಸುಮ್ಮನೆ ಇರ್ತೀನಾ? ನಾನು ಪ್ರತಿಭಟನೆ ಮಾಡಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.